ಬಿಡದಿ ಬಳಿ ನಕಲಿ ಔಷಧ ಪತ್ತೆ ಪ್ರಕರಣದ ತನಿಖೆ ಈಗ ಚುರುಕುಗೊಂಡಿದೆ. ಎಸ್ಐಟಿಗೆ ರಚನೆ ಮಾಡೋದಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಶೇಷ ತಂಡ ರಚಿಸಿ ತನಿಖೆಯನ್ನ ಮಾಡ್ತೀವಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟರು. ನಿನ್ನೆ ಅಷ್ಟೇ ಸುಮಾರು ಒಂದು 5 ಕೋಟಿಯಷ್ಟು ನಕಲಿ ಔಷಧಿಗಳನ್ನ ತಯಾರು ಮಾಡ್ತಾ ಇದ್ದಂತಹ ಜಾಗದ ಮೇಲೆ ರೇಡ್ ಅನ್ನ ಮಾಡಿ ಅದೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ರು. ಇದರ ಹಿಂದೆ ದೊಡ್ಡ ಜಾಲವೇ ಇದೆ ಅನ್ನೋದ್ರ ಬಗ್ಗೆ ಆರೋಗ್ಯ ಇಲಾಖೆಗೆ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು. ಇದೆಲ್ಲದರ ಬಗ್ಗೆ ಕೂಡ ಗಮನ ಹರಿಸಿ ತನಿಖೆಯನ್ನ ನಡೆಸೋದಕ್ಕೆ ಈಗ ಪ್ರಮುಖವಾಗಿ ಎಸ್ಐಟಿ ತನಿಖೆಗೆ ವಹಿಸಬೇಕು ಅಂತೇಳಿ ಆರೋಗ್ಯ ಸಚಿವರು ಕೂಡ ತಿಳಿಸಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಈಗ ಆರೋಗ್ಯ ಸಚಿವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡುವ ಸಂದರ್ಭದಲ್ಲಿ ಹೇಳಿದ್ರು, ನಾವೊಂದು ಎಸ್ಐಟಿಯನ್ನ ರಚನೆ ಮಾಡ್ತೀವಿ, ಯಾಕಂದ್ರೆ ಇದು ದುಬೈ ಲಿಂಕ್ ಎಲ್ಲ ಸಿಗ್ತಾ ಇದೆ, ಹಾಗಾಗಿ ಅದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಈ ಒಂದು ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವು ಆರೋಗ್ಯ ಇಲಾಖೆಯವರಿಗೂ ಕೂಡ ನಾವು ಮನವಿಯನ್ನ ಮಾಡಿಕೊಳ್ತೀವಿ ಅಂತ ಹೇಳಿದ್ರು. ಈಗ ಅದೇ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ಎಸ್ಐಟಿ ಇವತ್ತು ಅಥವಾ ನಾಳೆ ಒಳಗಡೆ ನಾವು ಒಂದು ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಹಾಗಾಗಿ ನೋಡಬೇಕು, ಈಗ ಇವತ್ತೇ ರಚನೆ ಮಾಡ್ತಾರಾ ಅಥವಾ ನಾಳೆ ಎಸ್ಐಟಿ ತನಿಖಾ ತಂಡ ರಚನೆ ಆಗತ್ತಾ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದ್ರೆ ದುಬೈ ಜಾಲ ಇದೆ, ಇದರ ಹಿಂದೆ ಪ್ರಭಾವಿಗಳಿರ್ತಾರೆ, ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಬೇಕಿದೆ. ಸದ್ಯಕ್ಕೆ ರಾಮನಗರ ಎಸ್ಪಿ ಈಗ ಅದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಬಹಳ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿರುವಂತಹ ಸರ್ಕಾರ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಎಸ್ಐಟಿ ಯಾವಾಗ ರಚನೆ ಆಗಬಹುದು? ಇಂದು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಒಳಗಡೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡ್ತೇವೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿರುವಂತಹ ವಿಚಾರ ಏನಂದ್ರೆ, ಸಾಮಾನ್ಯವಾಗಿ ಊಟದ ಜೊತೆ ಒಂದಿಷ್ಟು ಊಟದ ವಿಚಾರದಲ್ಲಿ, ಹಣ್ಣಿನ ವಿಚಾರದಲ್ಲಿ ಈ ರೀತಿ ಲೋಪದೋಷಗಳಾಗ್ತಿರೋದನ್ನ ಕಂಡಿದ್ವಿ. ಆದ್ರೆ ಈ ರೀತಿ ನಕಲಿ ಔಷಧಗಳನ್ನ ತಯಾರಿಸಿರೋದ್ರಿಂದ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಬಹಿರಂಗ ಆಗಬೇಕಿದೆ. ಇದು ಕೇವಲ ಪೊಲೀಸ್ ಇಲಾಖೆಯಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ವಿಶೇಷ ತಂಡವನ್ನ ರಚನೆ ಮಾಡಲಾಗುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸಿರುವಂತದ್ದು. ಒಂದ್ ಕಡೆಗೆ ಆಯ್ತು ಅಂದ್ರೆ, ಇದು ಯಾವೆಲ್ಲ ಆಸ್ಪತ್ರೆಗಳಿಗೆ ಸಪ್ಲೈ ಹೋಗ್ತಿತ್ತು, ಇದರಲ್ಲಿ ಯಾವೆಲ್ಲ ಪೇಷಂಟ್ಗಳು ಈ ಔಷಧಿಯನ್ನ ಬಳಸಿದ್ದಾರೆ, ಅವರಿಗೆ ಆಗುವಂತಹ ಸಮಸ್ಯೆಯನ್ನು ಈ ಪೂರ್ಣ ಪ್ರಮಾಣದ ಕೇಸ್ ಹಿಸ್ಟ್ರಿಯನ್ನು ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂದ್ರೆ ಜನರ ಜೀವದ ಜೊತೆ ಆಟನಾಡ್ತಾ ಇರುವಂತ ಕೆಲಸ ಆಗಿದೆ. ಇದು ಎಷ್ಟು ತಿಂಗಳುಗಳು ಅಥವಾ ವರ್ಷಗಳಿಂದ ನಡೀತಾ ಇತ್ತು ಅಂತ ಈಗ ಪತ್ತೆ ಹಚ್ಚಬೇಕಾಗಿದೆ. ಅದರ ಜೊತೆಗೆ ಈ ಹಿಂದೆ ಈ ರೀತಿ ಪ್ರಕರಣಗಳು ಏನಾದ್ರು ಆಗಿದ್ರೆ ಅದಕ್ಕೆ ಯಾರು ಪೂರೈಕೆ ಮಾಡುತ್ತಿದ್ರು ರಾ ಮೆಟೀರಿಯಲ್ಗಳನ್ನ, ಈ ರೀತಿ A to Z ವರದಿಯನ್ನ ತೆಗೆದುಕೊಳ್ಳೋದಕ್ಕಾಗಿ ನಾವು ವಿಶೇಷ ತನಿಖಾ ತಂಡವನ್ನ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಒಳಗಡೆ ರಚನೆ ಮಾಡೋರಿದ್ದೇವೆ. ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯ ಸಚಿವರು ಅಂದ್ರೆ ಪ್ರಿಯಾಂಕ್ ಖರ್ಗೆ ಹಾಗೂ ಈ ಸದಮಟ್ಟಿಗೆ ಆರೋಗ್ಯ ಸಚಿವರಾಗಿರುವಂತ ಖಾದರ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಯಾವೆಲ್ಲ ಹಿರಿಯ ಅಧಿಕಾರಿಗಳನ್ನ ಈ ಒಂದು ಸಮಿತಿಯ ಒಳಗಡೆ ಸೇರಿಸಬೇಕು ಅನ್ನೋ ವಿಚಾರವಾಗಿ ಕೂಡ ಮಾತನಾಡಿದ್ರೆ, ಅಧಿಕೃತ ಆದೇಶ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಒಳಗೆ ಬರುವಂತದ್ದಿದೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.